ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡೆ ಚಾನಲ್. ಈ ದಿನ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಕ್ವಶನ್ ಪೇಪರಲ್ಲಿ ಹಲವಾರು ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಆದರೆ 2 ಅಂಕದ ಪ್ರಶ್ನೆಗಳು ಏನಿದ್ದಾವೆ ಅಂತಂದರೆ ಕೆಲವು ಚಾಪ್ಟ್ರಲ್ಲಿ ಫಿಕ್ಸ್ ಆಗಿರ್ತವೆ. ಇದೇ ಚಾಪ್ಟ್ರಲ್ಲಿ 2 ಅಂಕದ ಪ್ರಶ್ನೆಗಳು ಬರಬೇಕು ಅಂತಕ್ಕಂಥದ್ದು ಇರುತ್ತೆ. ಹಾಗಿರೋದ್ರಿಂದ ನಾವು 2 ಅಂಕದ ಪ್ರಶ್ನೆಗಳನ್ನು ಇದನ್ನು ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗೋಣ. ಇದರಲ್ಲಿ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ದಿಸ್ ಇಸ್ ದ ಫಸ್ಟ್ ಕ್ವಶನ್. ಇದು ಒಂದೇ ಕ್ವಶನ್. ಇದು ಇಲ್ಲಿ ನೋಡಿ, ಈ ಕ್ವಶನಲ್ಲಿ ಏನಿದೆ ಅಂದರೆ ಸಮಾಂತರ ಶ್ರೇಣಿಯ SN ಪದಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥದ್ದು, ಅಂದರೆ ಪದಗಳ ಮೊತ್ತವನ್ನು ಕಂಡುಹಿಡಿದಿದೆ ಅಂತ ಹೇಳಿದ್ದಾರೆ. ಫಸ್ಟ್ ಕ್ವಶನ್ನು 6, 10, 6, 10, 14 ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇಲ್ಲಿ ಫಸ್ಟ್ A ವ್ಯಾಲ್ಯೂ ಏನಾಗುತ್ತೆ 6 ಆಗುತ್ತೆ, D ವ್ಯಾಲ್ಯೂ 4 ಆಗುತ್ತೆ, ಮತ್ತು N ವ್ಯಾಲ್ಯೂ 20 ಆಗುತ್ತೆ. S 20 ಬೇಕಾಗಿರೋದ್ರಿಂದ ನಾವು ಅದನ್ನು ಕ್ವಶನ್ ಮಾರ್ಕ್ ಆಗಿ ತೊಗೊಂಡಿದ್ದೀವಿ. ಕರೆಕ್ಟಾ? ಈ ಫಾರ್ಮುಲಾ SN = n/2 ಆಫ್ 2a + n - 1 × d ಅಂತ ಫಾರ್ಮುಲಾ. ಆ ಫಾರ್ಮುಲಾದಲ್ಲಿ S 20, N ವ್ಯಾಲ್ಯೂ 20 ಹಾಕೋಣ, 20/2 ಅಂತ ಬರೀಬೇಕು. ಅವಾಗ A 2 ಅಂತ ಹಾಗೆ ಬರೋಣ. A ವ್ಯಾಲ್ಯೂ 6 ಆಗಿದೆ, 6 ಬರೆದಿದ್ದೀನಿ, ಪ್ಲಸ್ 20 - 1 × 4 ಅಂತ. ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದರೆ S 20 = ಇಲ್ಲಿ S 20 ಹಾಕಬೇಕಿದು. S 20 = 880 ಆಗುತ್ತೆ. ಕಂಪಲ್ಸರಿ 2 ಮಾರ್ಕ್ಸ್ ಕ್ವಶನ್. ಇದೇ ಥರದ್ದು ನೀವೇನು ಮಾಡಬೇಕಂದ್ರೆ ಬೇರೆ ಕ್ವಶನನ್ನು ಹಾಕ್ಕೊಂಡು ಅಭ್ಯಾಸ ಮಾಡ್ತಾ ಹೋಗಿ 2 ಅಂಕ ಈಸಿಯಾಗಿ ಪಡಿತೀರಾ. ಎರಡನೇ ಕ್ವಶನ್ ನೋಡ್ತಾ ಹೋಗೋಣ. ಎರಡನೇ ಕ್ವಶನ್ನು ನೋಡಿ, ಅಭಾಗಲಬ್ಧ ಸಂಖ್ಯೆಯಲ್ಲಿ ಅಂದರೆ ಆ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿ ಅಂತಕ್ಕಂಥದ್ದು ಇದೆ. ಇದು ಎರಡನೇ ಕ್ವಶನ್ನು. ಈ ಚಾಪ್ಟ್ರಲ್ಲಿ ಅಂದರೆ ರಿಯಲ್ ನಂಬರ್ಸ್ ಆಗಿರ್ಬೋದು, ಬೇರೆ ಯಾವುದೇ ಚಾಪ್ಟರ್ ಆಗಿರ್ಬೋದು, 2 ಅಂಕದ ಪ್ರಶ್ನೆ ಇದೇ ರೀತಿಯಾಗಿರುತ್ತೆ. 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿ ಅಂತಕ್ಕಂಥದ್ದು. ನೋಡಿ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ 3 + √5 ಇಷ್ಟೇ ಕೇಳ್ತಾರೆ. ಇಲ್ಲೇನಾಗಿದೆ ಅಂದರೆ 2 ಅಂತಕ್ಕಂಥ ಸೇರಿದೆ, ಅಂದರೆ 2 ಅಂತಕ್ಕಂಥ ಸೇರಿದ್ರಿಂದ ಯಾವ ರೀತಿಯಾಗಿ ಮಾಡ್ಬೋದು ಅಂತಕ್ಕಂಥದ್ದು ಇದು ಅತಿ ಸುಲಭವಾಗಿರ್ತಕ್ಕಂಥದ್ದೇ. ಇಲ್ಲಿ ನೋಡೋಣ ಹೇಗೆ ಮಾಡಬೇಕು. ನಾವು ನೋಡಿ ಊಹೆ ಹೇಗೆ 3 + √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತೊಗೊತೀವಿ. ಭಾಗಲಬ್ಧ ಸಂಖ್ಯೆ ಅಂದರೆ ಏನಂತ ಬರೀಬೇಕು, ಅವಾಗ ಅದನ್ನು P/Q ಅಂತ ತೊಗೊಳ್ತಾ ಹೋಗಬೇಕು. ಇಲ್ಲಿ P ಮತ್ತು Q ಏನಾಗಿದ್ದಾವೆ ಇಂಟೀಜರ್ಸ್ ಅಂತ ಇರ್ತವೆ. Z ಅಂದರೆ ಇಂಟೀಜರ್ಸ್ ಅಂತ, Q = ≠ 0, ಮತ್ತು P ಮತ್ತು Q ಅಂತಕ್ಕಂಥದ್ದು ಏನಾಗಿರುತ್ತೆ ಇಟ್ ಈಸ್ ಕೋಪ್ರೈಮ್ ನಂಬರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅದಕ್ಕೆ ಏನು ಮಾಡ್ತೀವಿ ಇವಾಗ ಇಲ್ಲಿ ನೋಡಿ, ಈ +3 ಅನ್ನೋದು ಈ ಕಡೆ ಬಂದರೆ -3 ಆಗುತ್ತೆ. ಅವಾಗ LCM ತೊಗೊಳ್ಳೋಣ. ಈ 2 ಅನ್ನೋದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕೆಳಗಡೆ ಬರುತ್ತೆ, ಅಂದರೆ P - 2P/2Q ಆಗುತ್ತೆ. ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ, ಇದು ಅಸಾಧ್ಯ, ಹೌದಲ್ವಾ? ಇದೇನಾಗುತ್ತೆ, ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಆವಾಗ ಏನಾಗುತ್ತೆ, ಇದು 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಹೌದಾ? ಇದು ಎರಡನೇ ಕ್ವಶನ್. ಅದೇ ರೀತಿಯಾಗಿ ಮೂರನೇ ಕ್ವಶನ್ ನೋಡೋಣ. ಇದು ನೋಡಿ ಮೂರನೇ ಕ್ವಶನ್. ಇದು ಮೂರನೇ ಕ್ವಶನ್ನು ಇಲ್ಲೇನಾಗುತ್ತೆ, X ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. X ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು, ರೇಖಾತ್ಮಕ ಜೋಡಿಗಳನ್ನು ಬಿಡಿಸ್ತಕ್ಕಂಥದ್ದು. 3x + 4y = 10, 2x - 2y = 2 ರೇಖಾತ್ಮಕ ಜೋಡಿಗಳನ್ನು ಬಿಡಿಸ್ತಕ್ಕಂಥದ್ದು. ಇಲ್ಲಿ ಏನು ಮಾಡಬೇಕು, 2ರಿಂದ ಫಸ್ಟ್ ಇಕ್ವೇಷನ್ನ 2ರಿಂದ ಗುಣಿಸಬೇಕು, ಎರಡನೇ ಇಕ್ವೇಷನ್ನ 3ರಿಂದ ಗುಣಿಸಿದರೆ ಇವೆರಡು ಸೇಮ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಇವಾಗ 14y = 14 ಅಂತ ಬರುತ್ತೆ. y ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಇದನ್ನು ನಾವೇನು ಮಾಡಬೇಕು, ಒಂದರಲ್ಲಿ ಇಕ್ವೇಷನ್ ನಂಬರ್ 1ನಲ್ಲಿ ನಾವು ಆದೇಶ ಮಾಡಿದಾಗ ನಮಗೆ X ವ್ಯಾಲ್ಯೂ ಏನಾಗುತ್ತೆ 2 ಬರುತ್ತೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥದ್ದು ನೀವು ಬೇರೆ ಕ್ವಶನ್ಸನ್ನು ನೀವೇ ಓನಾಗಿ ಹಾಕ್ಕೊಂಡು ಮಾಡ್ತಾ ಹೋಗಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇದು 4ನೇ ಕ್ವಶನ್. ಈ 4ನೇ ಕ್ವಶನ್ ನೋಡಿ, ಇದು ತುಂಬ ಈಸಿ ಆಗಿರ್ತಕ್ಕಂಥ ಕ್ವಶನ್. 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿತಕ್ಕಂಥದ್ದು. ಇದು ತುಂಬ ಈಸಿ ಅಲ್ವಾ? ಸೂತ್ರದ ಸಹಾಯ ಗೊತ್ತಿದೆ. D = √x2 - x1² + y2 - y1² ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಈ x1 x2 ಇಲ್ಲಿ ತೊಗೊಳ್ಬೇಕು. ಫಸ್ಟು x1 y1 ಅಂತ ಬರ್ಕೊಳ್ಳಿ, ಆಮೇಲೆ x2 y2 ಅಂತ ಈ ಕೊಟ್ಟಿರ್ತಕ್ಕಂಥ ನಂಬರ್ಸ್ನ ಬರ್ಕೊಂಡ್ರೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ, √4 + 4 ಆಗುತ್ತೆ. ಅದನ್ನು 2 × 8 ಆಗುತ್ತೆ. 8ನ್ನು √8 ಆಗುತ್ತೆ. ಆ 8ನ್ನು ಏನು ಮಾಡ್ಬೋದು, 2 4 8 ಇರೋದ್ರಿಂದ ಇಲ್ಲಿ 4 ಅನ್ನೋದು ಹೊರಗಡೆ ಬಂದರೆ 2√2 ಮೂಲಮಾನಗಳಾಗುತ್ತೆ. ಹೌದಾ? ಇದೇ ಥರದ್ದು ಇನ್ನೊಂದು ಕ್ವಶನ್ ನೀವೇ ಹಾಕ್ಕೊಂಡು ಮಾಡ್ಬೋದು. ನೆಕ್ಸ್ಟ್ ಇದು ನೋಡಿ 4, ಇದು ನೆಕ್ಸ್ಟ್ ಕ್ವಶನ್ನು 5ನೇ ಕ್ವಶನ್ ನೋಡೋಣ. ಇದು 5ನೇ ಕ್ವಶನ್ನು. ಈ 5ನೇ ಕ್ವಶನ್ ಹೇಗಿದೆ ಅಂದರೆ ಯಾವ ಚಾಪ್ಟರಲ್ಲಿ ಬೇಕಾದ್ರೂ ಕೇಳ್ಬೋದು. ಇದು ನನ್ನ ಸಂಭವನೀಯತೆಗೆ ಸಂಬಂಧಪಟ್ಟಂಗೆ ನಾನು ತೊಗೊಂಡಿದ್ದೀನಿ. ಒಂದು ಪೆಟ್ಟಿಗೆಯಲ್ಲಿ 28 ಬಲ್ಬುಗಳಿವೆ. ಅವುಗಳಲ್ಲಿ 7 ಬಲ್ಬುಗಳು ದೋಷಪೂರಿತವಾಗಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಬನ್ನು ಹೊರತೆಗೆಯಲಾಗಿದೆ. ಅದು ದೋಷಪೂರಿತ ಆಗಿದೆಯೇ
ಇರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಗಿರೋದೇ ಇರ್ತಕ್ಕಂಥದ್ದು. ಇವಾಗ ನೋಡಿ, ಒಟ್ಟು ಬಲ್ಬುಗಳ ಸಂಖ್ಯೆ ಎಷ್ಟು? 28 ಇದ್ದಾವೆ. ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 28 ಆಯಿತು. ದೋಷಪೂರಿತವಲ್ಲದ ಬಲ್ಬುಗಳು ಎಷ್ಟಿದ್ದಾವೆ? 21 ಆಗುತ್ತೆ. ಯಾಕೆ 21 ಆಗುತ್ತೆ? 7 ದೋಷಪೂರಿತವಾಗಿರ್ತಕ್ಕಂಥವು ಇರೋದ್ರಿಂದ ಅದೇನಾಗುತ್ತೆ, ನಮಗೆ ಇದು 21 ಆಗುತ್ತೆ. ಇಲ್ಲಿ ದೋಷಪೂರಿತವಾಗಿರದೇ ಇರ್ತಕ್ಕಂಥದ್ದು ಅಂದರೆ ಒಳ್ಳೆಯವು ಅಂತ, ಅಂದರೆ ಚೆನ್ನಾಗಿ ಇರ್ತಕ್ಕಂಥ ಬಲ್ಬುಗಳು. ಅವಾಗೇನಾಗುತ್ತೆ, ಎನ್ ಆಫ್ ಎ ಇಸ್ ಕೊಟ್ಟು ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್ ಇಸ್ ಕೊಟ್ಟು 21/28 ಇದು ಕರೆಕ್ಟ್ ಆನ್ಸರ್. ಈ ಥರ ಇನ್ನೊಂದು ಕ್ವಶನ್ ನೀವೇ ಕ್ರಿಯೇಟ್ ಮಾಡ್ಬೋದು. ಯಾವಾಗ ನಾವು ಕ್ವಶನ್ನ ಅದನ್ನು ನೇರವಾಗಿ ಹಾಕ್ಕೊತೀವಿ, ಹೊಸದಾಗಿ ನಾವೇ ಕ್ರಿಯೇಟ್ ಮಾಡ್ತೀವೋ ನಾವು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಅದಕ್ಕೆ ನೀವೇ ಇನ್ನೊಂದು ಕ್ವಶನ್ನ ಅದೇ ರೀತಿಯಾಗಿರ್ತಕ್ಕಂಥದ್ದನ್ನು ಹಾಕ್ಕೊಂಡು ಅಭ್ಯಾಸ ಮಾಡ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕ್ವಶನ್ ನಂಬರ್ ನೆಕ್ಸ್ಟ್ 6th ಕ್ವಶನ್ ನಂಬರ್ 6 ನೋಡ್ತಾ ಹೋಗೋಣ. ಏನಿದು 6ನೇ ಕ್ವಶನ್ ಹೇಗಿರುತ್ತೆ ನೋಡಿ. ಸೂತ್ರದ ಸಹಾಯದಿಂದ ಕಂಡುಹಿಡಿತಕ್ಕಂಥದ್ದು ಅಂದರೆ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ. ಈ ವರ್ಗ ಸಮೀಕರಣ ಕೊಟ್ಟಿದ್ದಾರೆ. ಫಸ್ಟ್ ಎ ವ್ಯಾಲ್ಯೂ ಏನಾಗುತ್ತೆ? 3 ಆಗುತ್ತೆ. ಬಿ ವ್ಯಾಲ್ಯೂ -5 ಆಗುತ್ತೆ. ಸಿ ವ್ಯಾಲ್ಯೂ ಎಷ್ಟು? +2 ಆಗುತ್ತೆ. ಇವಾಗ ಫಾರ್ಮುಲಾ ಗೊತ್ತಿದೆ, ಎಕ್ಸ್ ಇಸ್ ಈಕ್ವಲ್ ಟು -b ± ಸ್ಕ್ವೇರ್ ರೂಟ್ ಆಫ್ b² - 4ac / 2a ಅಂತ. ಆ ವ್ಯಾಲ್ಯೂಸ್ ಏನಿದ್ದಾವೆ ಆ ಎಕ್ಸ್ ಪ್ಲೇಸ್ ಎ ಪ್ಲೇಸಲ್ಲಿ ಬಿ ಪ್ಲೇಸ್ ಮತ್ತು ಸಿ ಪ್ಲೇಸಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಈ ರೀತಿಯಾಗಿ ಬರುತ್ತೆ. ಇವಾಗ ಅದು ಎಕ್ಸ್ ಇಸ್ ಈಕ್ವಲ್ ಟು 5 ± √1 ವ್ಯಾಲ್ಯೂ ಎಷ್ಟು? 1. ಅದಕ್ಕೆ ಎಕ್ಸ್ ಇಸ್ ಈಕ್ವಲ್ ಟು 5 ± 1/6. ಇವಾಗ ಒಂದು ಸರ್ತಿ +1 ಅಂತ ತೊಗೊಂಡಾಗ 6/6 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಒಂದು ಸರ್ತಿ ಮೈನಸ್ ಅಂತ ತೊಗೊಂಡಾಗ ಎಕ್ಸ್ ಇಸ್ ಈಕ್ವಲ್ ಟು 4/6 ಆಗುತ್ತೆ. ಅದನ್ನು ಭಾಗಿಸಿದರೆ 2/3 ಆಗುತ್ತೆ. ಇದು ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ನ ಕೇಳ್ಬೋದು. ಇದು ವರ್ಗ ಸಮೀಕರಣದಲ್ಲಿ. ಇದೇ ವರ್ಗ ಸಮೀಕರಣದಲ್ಲಿ ಆರ್ ಅಂತ ಕೇಳ್ತಾರೆ. ಆರ್ ಅಂತ ಹೇಳಿ ಮತ್ತೊಂದು ಕ್ವಶನ್ ಕೇಳ್ತಾ ಹೋಗ್ತಾರೆ. ಅದು ಯಾವ ಕ್ವಶನು? ಇಲ್ಲಿ ನೋಡಿ, ವರ್ಗ ಸಮೀಕರಣದ ಮೂಲ ಸ್ವಭಾವಗಳನ್ನು ವಿವೇಚಿಸಿ ಅಂತಕ್ಕಂಥದ್ದು. ಇಲ್ಲಿ ಒಂದು ವರ್ಗ ಸಮೀಕರಣ ಕೊಟ್ಟಿದ್ದಾರೆ. ax² - 3x + 5 ಅಂತಕ್ಕಂಥದ್ದು. ಎ ವ್ಯಾಲ್ಯೂ 2 ಆಗುತ್ತೆ, ಬಿ ವ್ಯಾಲ್ಯೂ -3, ಸಿ ಇಸ್ ಕೊಟ್ಟು 5 ಆಗುತ್ತೆ. ಇಲ್ಲಿ ನೋಡಿ, ನಮಗೆ ಭಾಳ ಇಂಪಾರ್ಟೆಂಟ್ ಇದು. ಎಷ್ಟೋ ಸರ್ತಿ ಕೇಳಿದ್ದಾರೆ, ಶೋಧಕದ ಬೆಲೆ ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಶೋಧಕ ಡೆಲ್ಟಾ ಅಂತ ಹೇಳ್ತಾ ಹೋಗ್ತೀವಿ. b² - 4ac ಅಂತದ್ದು ಡೆಲ್ಟಾ. ಇದರಲ್ಲಿ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. b² ಅಂದರೆ 3 ಆಗುತ್ತೆ. 3 - 3 ಹೋಲ್ ಸ್ಕ್ವೇರ್ ಅಂದರೆ 9 ಆಗುತ್ತೆ. ಇವೆಲ್ಲ ಮಲ್ಟಿಪ್ಲಿಕೇಷನ್ ಮಾಡಿ 40 ಆಗುತ್ತೆ. ಈ ಮೈನಸ್ ಮಾಡ್ತಾ ಹೋದ್ರೆ -31. ಅದು 0ಗಿಂತ ಚಿಕ್ಕದು. ಮೈನಸ್ ಅಂತಕ್ಕಂಥದ್ದು ಏನಾಗುತ್ತೆ, 0ಗಿಂತ ಚಿಕ್ಕದಾಗಿರೋದ್ರಿಂದ ನಾವು ಇದನ್ನು ಮೂಲಗಳ ಸ್ವಭಾವ ಏನಾಗುತ್ತೆ ನೋಡು, ಸಂಖ್ಯೆಗಳು ಏನಾಗುತ್ತೆ, ಊಹಾ ಸಂಖ್ಯೆಗಳಾಗಿದ್ದಾವೆ. ಅಂದರೆ ಇಮ್ಯಾಜಿನರಿ ರೂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ ನಾವು. ಇಮ್ಯಾಜಿನರಿ ರೂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಟ್ರಿಗ್ನಾಮಿಟ್ರಿಯಲ್ಲಿ ತೊಗೊಂಡಿದ್ದೀನಿ ನಾನು. ಇದು 7th ಕ್ವಶನ್ ಅಂತ ತೊಗೊಂಡ್ರೆ ಟ್ರಿಗ್ನಾಮಿಟ್ರಿಯಲ್ಲಿ ಸಾಧಿಸಿ ಅಂತ ಕೇಳ್ತಕ್ಕಂಥದ್ದು ಅಥವಾ ತೋರಿಸಿ ಅಂತಕ್ಕಂಥದ್ದನ್ನು ಹೇಳಿದೆ. ಅಂದರೆ cos 38 ಡಿಗ್ರಿ cos 52 ಡಿಗ್ರಿ ಮೈನಸ್ sin 38 ಡಿಗ್ರಿ sin 52 ಡಿಗ್ರಿ = 0 ಎಂದು ಸಾಧಿಸಿ ತೋರಿಸಿ ಅಂತಕ್ಕಂಥ ಕೇಳ್ತಾ ಹೋಗ್ತೀವಿ. ನಾವು ಏನು ಮಾಡಬೇಕು, ಫಸ್ಟು LHS ತೊಗೊಳ್ತಾ ಹೋಗ್ಬೇಕು. LHS ಬರ್ಕೊಂಡಿದ್ದೀನಿ. ಆ LHS ಅಲ್ಲಿ ಫಸ್ಟ್ cos 38 ಡಿಗ್ರಿ cos 52 ಡಿಗ್ರಿ ಬರ್ತಿದ್ದೀನಿ, ಮೈನಸ್ sin 90 - 52 ಡಿಗ್ರಿ sin 90 - 38 ಡಿಗ್ರಿ ಅಂತ ತೊಗೊಂಡಿದ್ದೀನಿ. ಆ 52 ಡಿಗ್ರಿ ತೊಗೊಂಡಿದ್ದೀನಿ. ಈ ಫಸ್ಟನ್ನು ಹಾಗೆ ಬರೆದಿದ್ದೀನಿ. ಇದು cos 52 ಡಿಗ್ರಿ ಆಗುತ್ತೆ, cos 38 ಡಿಗ್ರಿ ಆಗುತ್ತೆ. ನೋಡಿ, ಇವೆರಡು ಸೇಮ್ ಇದ್ದಾವೆ. ಎರಡು ಸೇಮ್ ಇರೋದ್ರಿಂದ ಮೈನಸ್ ಆಗುತ್ತೆ. ದಟ್ ಈಸ್ = 0. ವಿ ಗಾಟ್ RHS. ಕರೆಕ್ಟಾ? RHS ಅಂತ ಇರ್ತೀವಿ. LHS = RHS ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ನೋಡಿ, 8 ಇರ್ತದೆ. 2 ಅಂಕದ ಪ್ರಶ್ನೆಗಳು 8 ಇರ್ತದೆ. 8ರಲ್ಲಿ ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ. ಕ್ವಶನ್ ನಂಬರ್ 8ಅಲ್ಲಿ 10 ಮೀಟರ್ ಎತ್ತರವಿರುವ ಏಣಿಯು ನೆಲದಿಂದ 8 ಮೀಟರ್ ಎತ್ತರದಲ್ಲಿ ಗೋಡೆಯಲ್ಲಿರುವ ಕಿಟಕಿಯನ್ನು ಮುಟ್ಟುತ್ತದೆ. ಹಾಗಾದರೆ ಏಣಿಯ ಪಾದವು ನೆಲದಿಂದ ಎಷ್ಟು ದೂರದಲ್ಲಿದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಇದು ಕಿಟಕಿ ಇದೆ, ಇದು ಏಣಿಯ ಪಾದ ಇದು, ಹೌದಾ? ಇಲ್ಲಿ ಈ ಪಾದದಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತಕ್ಕಂಥದ್ದು ಇದನ್ನು ಕಂಡುಹಿಡಿಬೋದು. ಇದನ್ನು ಕಂಡುಹಿಡಿತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಫಸ್ಟ್ ಗೋಡೆಯ ಎತ್ತರ. ಇದು ಗೋಡೆಯ ಎತ್ತರ 8 ಮೀಟರ್. ಇದು ಎತ್ತರ. ಇದು ಇಲ್ಲಿಂದ ಈ ಗೋಡೆಯ ಕಿಟಕಿಗೆ ಇರ್ತಕ್ಕಂಥ ಎತ್ತರ ಕೊಟ್ಟಿದ್ದಾರೆ. ಆಮೇಲೆ ಎ ಬಿ 10 ಅಂತ ಕೊಟ್ಟಿದ್ದಾರೆ. ಎ ಬಿ ಯಾವುದು? ಇದು ಏಣಿಯ ಉದ್ದ. ಇದು ಎಷ್ಟು ಕೊಟ್ಟಿದ್ದಾರೆ? 10 ಅಂತ ಕೊಟ್ಟಿದ್ದಾರೆ, 10 ಮೀಟರ್.
ಹಾಗಾದರೆ ಇವೆರಡರ ಮಧ್ಯೆ ಇರ್ತಕ್ಕಂಥ ದೂರ ಎಷ್ಟು ಅಂತ ಕಂಡುಹಿಡಿಯೋಕೆ ಕೇಳಿದ್ದಾರೆ. ಇವೆರಡರ ಮಧ್ಯೆ ನಮಗೆ ಇದು ಯಾವ ಥರ ಕಾಣಿಸುತ್ತೆ? ಪೈಥಾಗರಸ್ ಥಿಯರಮ್ ಕಾಣಿಸುತ್ತೆ. ಪೈಥಾಗರಸ್ ಪ್ರಮೇಯದ ಪ್ರಕಾರ AB² = AC² + BC² ಆಗುತ್ತೆ. 10² = 8² + BC² ಆಗುತ್ತೆ. BC² = 100 - 64 ಆಗುತ್ತೆ. BC² = 36 ಆದರೆ BC = 6 ಮೀಟರ್ ಆಗುತ್ತೆ. ಹಿಂಗೆ BC ನಾವೇನು ಮಾಡ್ತೀವಿ, √36 ಅಂತ ಹೇಳ್ತೀವಿ. BC = 6 ಮೀಟರ್ ಆಗುತ್ತೆ. ಆದ್ದರಿಂದ ಏಣಿಯ ಪಾದವು ನೆಲದಿಂದ 6 ಮೀಟರ್ ದೂರದಲ್ಲಿದೆ. ಇದು 6 ಮೀಟರ್ ಆಗುತ್ತೆ. ಈ ರೀತಿಯಾಗಿ ನಾವೇ ಹೊಸ ಕ್ವಶನ್ ಪೇಪರ್ನ ನಾವೇ ಕ್ರಿಯೇಟ್ ಮಾಡ್ಬೋದು. ಹೊಸ ಕ್ವಶನ್ಸನ್ನು ಬೇರೆ ಬೇರೆ ಚಾಪ್ಟರ್ಲ್ಲೇ ಹಾಕ್ಕೊಳ್ರಿ. ಕ್ವಶನ್ಸನ್ನ ಈಸಿಯಾಗಿ ನೀವೇ ಸಾಲ್ವ್ ಮಾಡ್ತಾ ಹೋಗಿ ಹೊಸ ಕ್ವಶನ್ ಪೇಪರ್ ನೀವೇ ಕಂಡುಹಿಡ್ದಂಗೆ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಆ ಒಂದು 2 ಮಾಸದ ಅಂಕಗಳು ಏನಿದಾವಲ್ಲ ಪರ್ಫೆಕ್ಟಾಗಿ ಎಲ್ಲರೂ ಸಹ ತೆಗಿತಾ ಹೋಗ್ತೀರಾ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.